ಅಕ್ರಮ ಸೇಂದಿ ಗಾಂಜಾ ವಿರುದ್ಧ ನಗರದಲ್ಲಿ ವಿಶೇಷ ಕಾರ್ಯಾಚರಣೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಕಟ್ಟುನಿಟ್ಟಿನ ಕ್ರಮ. ಎಸ್ಪಿ ಅರುಣಾಂಶು ಗಿರಿ. ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಅಕ್ರಮ ಚಟುವಟಿಕೆಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಅಪರಾಧ ಪ್ರಕರಣಗಳ ಸ್ಥಿತಿ, ಪತ್ತೆ ಪ್ರಮಾಣ ಹಾಗೂ ರೂಢಿಗಳ ಅಪರಾಧಿಗಳ ಕುರಿತ ಸಮಗ್ರ ಪೊಲೀಸ್ ಸಂಗ್ರಹಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಗೆ ಶಿಸ್ತು, ಪಾರದರ್ಶಕ ಆಡಳಿತ ಹಾಗೂ ಕರ್ತವ್ಯ ನಿರ್ವಹಣೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಮಂಜೂರಾದ 1300 ಪೊಲೀಸ್ ಹುದ್ದೆಗಳ ಪೈಕಿ ಸದ್ಯ 1100 ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು 200 ಹುದ್ದೆಗಳು ಖಾಲಿ ಇವೆ. ಇದರಿಂದ ರಾತ್ರಿ ಗಸ್ತು ಮತ್ತು ಬಂದೋಬಸ್ತ್ ವ್ಯವಸ್ಥೆಗೆ ಸವಾಲುಗಳಿದ್ದರೂ ಪಾಳೆ ಪದ್ಧತಿಯ ಮೂಲಕ ಕರ್ತವ್ಯ ಹಂಚಿಕೆ ಮಾಡಲಾಗುತ್ತಿದೆ. ಸಿಬ್ಬಂದಿ ಒತ್ತಡದಲ್ಲಿ ಕೆಲಸ ಮಾಡದಂತೆ ನಿರಂತರ ಮೇಲ್ವಿಚಾರಣೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಎಲ್ಲಾ ಠಾಣೆಗಳಲ್ಲಿ ರೂಢಿಗತ ಅಪರಾಧಗಳ ಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಅಪರಾಧ ಪ್ರವೃತ್ತಿಯವರ ಮೊಬೈಲ್ಗಳ ಪರಿಶೀಲನೆ ಹಾಗೂ ಸಾಮಾಜಿಕ ಜಾಲತಾಣ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ಸಮಾಜದ ಶಾಂತಿಗೆ ಧಕ್ಕೆಯುಂಟು ಮಾಡುವ ಸಂದೇಶಗಳ ವಿನಿಮಯದ ಮೇಲೆ ನಿಗಾ ವಹಿಸಲು ಸಿಬ್ಬಂದಿ ಸೂಚಿಸಲಾಗಿದೆ. ಠಾಣಾವಾರು ಶಾಂತಿ ಸಭೆಗಳನ್ನು ನಡೆಸಿ ಸ್ಥಳೀಯ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡಲಾಗುತ್ತದೆ ಎಂದರು. ಅಕ್ರಮ ಸೇಂದಿ ತಯಾರಿಕೆ, ಮಾರಾಟ, ಗಾಂಜಾ ಸಾಗಣೆ, ಮಟ್ಕಾ, ಇಸ್ಪೇಟ್, ಜೂಜಾಟ ಸೇರಿದಂತೆ ಎಲ್ಲಾ ಅಕ್ರಮ ಚಟುವಟಿಕೆಗಳ ವಿರುದ್ಧ ವಿಶೇಷ ದಾಳಿ ನಡೆಸಲಾಗುತ್ತದೆ. ಸಾರ್ವಜನಿಕರು ಮಾಹಿತಿ ನೀಡುವ ಮೂಲಕ ಪೊಲೀಸರಿಗೆ ಸಹಕಾರ ನೀಡಬೇಕು. ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಾದಕ ವಸ್ತು ಮುಕ್ತ ಜಿಲ್ಲೆಗೆ ಒತ್ತು. ಜಿಲ್ಲೆಯನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಉದ್ದೇಶದಿಂದ ಗುಪ್ತಚರ ಮಾಹಿತಿಯ ಆಧಾರದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಲು ಎಲ್ಲಾ ಠಾಣೆಗಳಿಗೆ ಆದೇಶಿಸಲಾಗಿದೆ. ನಗರ ಹಾಗೂ ಬಡಾವಣೆಗಳಲ್ಲಿ ಗಾಂಜಾ ವ್ಯಸನದಿಂದ ಯುವಕರು ಪುನರ್ವಸತಿ ಕೇಂದ್ರಗಳಿಗೆ ಸೇರುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಡಿವೈಎಸ್ಪಿ ಶಾಂತವೀರ್ ಅವರು ಮಾತನಾಡಿ, 2024-25ನೇ ಸಾಲಿನಲ್ಲಿ 52 ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು 5 ಕೆಜಿಗೂ ಅಧಿಕ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಸೈಬರ್ ಅಪರಾಧಗಳ ಕುರಿತು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಅನುಮಾನಾಸ್ಪದ ಲಿಂಕ್ಗಳನ್ನು ತೆರೆಯಬಾರದು ಎಂದು ಸಲಹೆ ನೀಡಿದರು. ನಕಲಿ ಪ್ರಕರಣವೊಂದರಲ್ಲಿ ರಾಜಸ್ಥಾನದ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಉತ್ಸವಗಳು ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಪೂರ್ವ ಶಾಂತಿ ಸಭೆಗಳನ್ನು ಕಡ್ಡಾಯವಾಗಿ ನಡೆಸಲು ಮತ್ತು ಸಿಸಿ ಕ್ಯಾಮೆರಾಗಳ ಸಮರ್ಪಕ ಬಳಕೆಗೆ ಸೂಚನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿಗಳಾದ ಶಾಂತವೀರ್, ವೆಂಕಟೇಶ್ ಉಗಿಬಂಡಿ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಫಾರ್ ಎಕ್ಸಾಂಪಲ್ ಏನೋ ಬರುತ್ತೆ, ಪ್ಲೇ ಟು ವಿನ್, IRTH, ಹೌಸ್ ಆಫ್ ಲೈಸೆನ್ಸ್, ಆಲ್ ದೀಸ್ ನಾನ್ಸೆನ್ಸ್ ಮೆಸೇಜಸ್ ಆರ್ ಕಮಿಂಗ್. ನಾವು ಫ್ರೀ ಆಗಿರ್ತೀವಿ, ಐಡಲ್ ಟೈಮ್ ಫ್ರೀ ಆಗಿರ್ತೀವಿ. ಸೊ ವಿ ಶುಡ್ ನಾಟ್ ಬಿ, ನಾವು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಬಂತು ಅಥವಾ SMS ಬಂತು ಕ್ಲಿಕ್ ಮಾಡಬಾರ್ದು. ಸೊ ಯು ಶುಡ್ ಡೆಲೀಟ್ ದೋಸ್ ಮೆಸೇಜಸ್. ಸೊ ಇಫ್ ಯು ಕ್ಲಿಕ್ ಇಟ್, ದೇ ವಿಲ್ ಪುಟ್ ವೈರಸ್ ಇನ್ ಯುವರ್ ಮೊಬೈಲ್ ಅಂಡ್ ದೇ ವಿಲ್ ಎಕ್ಸ್ಟ್ರಾಕ್ಟ್ ಆನ್ ಇನ್ಫಾರ್ಮೇಶನ್. ಅಂಡ್ ನಾವು ಎಲ್ಲರೂ ಇವಾಗ UPI, ಗೂಗಲ್ ಪೇ, ಫೋನ್ ಪೇ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಇಟ್ ಈಸ್ ವೆರಿ ಈಸಿ ಟು ಹ್ಯಾಕ್ ಮೊಬೈಲ್ ಫೋನ್ಸ್ ಅಂಡ್ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಯುವರ್ ಕ್ರೆಡೆನ್ಷಿಯಲ್ಸ್. ಸೊ ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ, ಅನ್ನೋನ್ ನಂಬರ್ಸ್ ಇಂದ ಫೋನ್ ಬಂದ್ರೆ ಅಥವಾ ಅನ್ನೋನ್ ನಂಬರ್ಸ್ ಇಂದ SMS ಬಂದ್ರೆ ಅಥವಾ ಅನ್ನೋನ್ ನಂಬರ್ಸ್ ಇಂದ ವಾಟ್ಸ್ಆ್ಯಪ್ ಬಂದ್ರೆ ದಯವಿಟ್ಟು ಅದನ್ನ ನೀವು ಡೆಲೀಟ್ ಮಾಡಿ ಅಥವಾ ಆರ್ಕೈವ್ ಮಾಡಿಬಿಡಿ. ಬಟ್ ಡೋಂಟ್. ನಂತರ ಅವರು ಸಾಕಷ್ಟು ಬೆಲೆ ಮಾಡುವ ವಸ್ತುಗಳು ಅಂದರೆ ಫರ್ನಿಚರ್ಸ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು, ಸುಮಾರು ಒಂದು 4 ಲಕ್ಷದ ವಸ್ತುಗಳನ್ನ ಭಾಳಷ್ಟು ಕಡಿಮೆ ರೇಟಲ್ಲಿ ಅಂದರೆ 80,000 90,000 ರೂಪಾಯಲ್ಲಿ ಕೊಡ್ತಾರೆ ಅಂತಿಕೊಂಡು ಮೆಸೇಜ್ಗಳು ಸ್ಟಾರ್ಟ್ ಆಗ್ತವೆ. ಪರ್ಟಿಕ್ಯುಲರ್ ಆಗಿ ಕೆಲವು ಮಾಧ್ಯಮ ಮಿತ್ರರು ಕೂಡ ಮೆಸೇಜ್ಗಳು ಬೈದಾವೆ. ಅದಾದ ನಂತರ ಅದನ್ನು ಬೆನ್ನತ್ತಿ ನಾವು ಹೋಗ್ತೀವಿ. ಆ ಫೋನ್ ನಂಬರ್ ಆಗಿರ್ಬೋದು ಅಥವಾ ಲಿಂಕ್ಗಳಾಗಿರ್ಬೋದು. ಅಲ್ಲಿ ಕರ್ನೂಲ್ ಡಿಸ್ಟಿಕ್ಕಿನ ಒಂದಿಷ್ಟು ಟೀಮ್ 9 ಜನ ಬರ್ತಾರೆ. ಬಂದು ಏನು ಮಾಡ್ತಾರೆ, 4 ಕಡೆ ಶಾಪ್ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ಶಾಪು ನಮ್ಮದು ಮಂತ್ರಾಲಯ ರೋಡ್ ಇರ್ತಕ್ಕಂಥ ಫ್ರೆಂಡ್ಸ್ ಶಾಪು ಆಪೋಸಿಟೇ ಒಂದು ಶಾಪ್ ಓಪನ್ ಮಾಡ್ತಾರೆ. ಅವರು ಅಲ್ಲೇ ನೈಟ್ ವಸ್ತಿನ ಅಲ್ಲೇ ಮಾಡ್ತಾರೆ. ಇಲ್ಲಿ ಲೋಕಲ್ 4 ಜನ ಹೋದ ನಂತರ ನೈಟು
ಬಂದು ಬರ್ತಡೇ ಮಾಡ್ಕೊಂಡು ಏನು ಮಾಡ್ತಾರೆ, ಹೋಗ್ಬೇಕಾದ್ರೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಆ ಜಗಳ ಜಾಸ್ತಿ ಆಗಿ ಮಾಡ್ತಾರೆ, ಕಟ್ಗೆ ತೊಗೊಂಡು ಹೊಡೆದಾಡ್ಕೊಂಡ ಸಂದರ್ಭದಲ್ಲಿ ಅವ್ನು ಎತ್ತಾಗ್ತಾನೆ. ಇದೇ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸದರ್ಭದ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಇಮಿಡಿಯೇಟ್ ಯಾವುದು ಇಂಟೆನ್ಷನು ಅಥವಾ ಗೊತ್ತಿರ್ತಕ್ಕಂಥದ್ದು ಕ್ರೈಮ್ ಅಲ್ಲ, ಇದು ಅವ್ರಿಗೂ ಸಂಬಂಧನೇ ಇಲ್ಲ. ಈ ಥರ ಇದ್ದಾಗ ಆರ್ಟಿಸ್ಟ್ನ ಪತ್ತೆ ಹಚ್ಚೋದು ತುಂಬ ಕಷ್ಟ. ಬಟ್ ಎಲ್ಲೋ ಒಂದು ಕಡೆ CC ಕ್ಯಾಮ್ರಾದಲ್ಲಿ ಅವ್ರದ್ದು ಬ್ಯಾಕ್ ಸೈಡ್ ಮಾತ್ರ ನಮಗೆ ಕವರ್ ಆಗಿತ್ತು. ಅದನ್ನು ನಾವು ಇಟ್ಕೊಂಡು ಸ್ವಲ್ಪ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಟೆಕ್ನಿಕಲ್ ಮಾಡಿದಾಗ ನಮಗೆ ಆರೋಪಗಳು ಪತ್ತೆ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಅವ್ರು ಅರೆಸ್ಟ್ ಮಾಡಿ 4 ಜನನ ಜೆಸಿ ಕಳಿಸಿದ್ವಿ.